ಅಶ್ವಿನಿ ಮೇಡಮ್ ಅವರು ಹನುಮಂತನಿಗೆ ಸಹ ಕಾಲ್ ಮಾಡ್ತಾರೆ. ಆದ್ರೆ ಹನುಮಂತು ಭಾವುಕರಾಗ್ತಾರೆ, ಕಣ್ಣೀರಾಗ್ತಾರೆ. ಯಾಕೆಂದ್ರೆ ಈಗ ಹೊಸ ಶೋ ನಲ್ಲಿ ಯಾಕೋ ಕಾಣಿಸ್ತಾನೆ ಇಲ್ಲ ಹನುಮಂತು ಅಲ್ವಾ. ನೀವು ನೋಡಿರ್ಬೋದು ಈ ವಾರ ಬರ್ತಾರೋ ಇಲ್ವೋ ಕರೆಕ್ಟ್ ಆಗಿ ನೋಡ್ಬೇಕು. ಅಕಸ್ಮಾತ್ ಈ ವಾರವೂ ಕೂಡ ಬರ್ಲಿಲ್ಲ ಅಂದ್ರೆ ಅವರು ಕಂಪ್ಲೀಟ್ ಆಗಿ ವಾಕ್ಔಟ್ ಆಗಿದ್ದಾರೆ ಅಂತಾನೆ ಅರ್ಥ. ಸೊ ಕಾಲ್ ಮಾಡಿ ಯೋಗಕ್ಷೇಮ ವಿಚಾರಿಸ್ತಾರೆ, ಮಾತನಾಡಿಸ್ತಾರೆ, ವಿಶೇಷನೂ ಕೂಡ ತಿಳಿಸ್ತಾರೆ. ಲಾಸ್ಟ್ ವೀಕ್ ಕೂಡ ಹನುಮಂತ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಲ್ಲಿ ಕಾಣಿಸ್ತಿಲ್ಲ, ಮತ್ತೆ ಈ ವಾರ ಕಾಣಿಸ್ತಾರ, ಕಾದು ನೋಡ್ಬೇಕಿದೆ. ತುಂಬಾ ಚೆನ್ನಾಗಿ ಆಟವನ್ನು ಆಡ್ತು, ತುಂಬಾ ಚೆನ್ನಾಗಿ ಎಂಟ್ರಿಯನ್ನ ಸಹ ಕೊಟ್ಟಿದ್ರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಗೆ. ಚೆನ್ನಾಗಿಯೂ ಕೂಡ ಬಿಗ್ ಬಾಸ್ ನಲ್ಲಿ ಗೆದ್ರು. ಹಾಗಾಗಿ ಬಹಳಷ್ಟು ಸೆಲೆಬ್ರಿಟೀಸ್ ಗಳು ವಿಶ್ ಮಾಡಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಈ ವಾರ ಕಾಣಿಸ್ಕೊತಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಲ್ಲಿ. ಎಲ್ಲರೂ ಕೂಡ ಇಷ್ಟಪಡುವಂತ ವ್ಯಕ್ತಿತ್ವ ಇರುವಂತ ಒಬ್ಬ ವ್ಯಕ್ತಿ ಅಂದ್ರೆ ಸ್ಪರ್ಧಿ ಅಂದ್ರೆ ಅದು ಹನುಮಂತ. ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಚೆನ್ನಾಗಿ ಎಂಟ್ರಿ ಕೊಟ್ಟಿದ್ದು. ಇವರು ಇದ್ದಿದ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡೋರು, ಹಾಡನ್ನ ಹೇಳೋರು, ರಂಜಿಸ್ ಅವರು, TRP ಕೂಡ ಜಾಸ್ತಿ ಬಂದಿರೋದು. ಬಟ್ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಹನುಮಂತು ಕೂಡ ಅದೇ ಮಾತನಾಡುತ್ತಾ ಕಣ್ಣೀರಾಗ್ತಾರೆ. ಯಾಕೆಂದ್ರೆ ಅಶ್ವಿನಿ ಮೇಡಮ್ ಕರೆ ಮಾಡಿದ್ದಾರೆ, ಒಂದು ಸಂತೋಷ, ಒಂದು ಕಡೆ ಸ್ವಲ್ಪ ಭಯ ಕೂಡ, ನರ್ವಸ್ ಕೂಡ. ಯಾಕೆಂದ್ರೆ ಮಾತನಾಡೋಕೆ ಕೂಡ ಅಪ್ಪು ಬಾಸ್ ಅವರ ಪ್ರೀತಿಯ ಮಡದಿ ಅಲ್ವಾ. ಸೊ ಹೀಗಾಗಿ ಹನುಮಂತು ಕೂಡ ಮಾತನಾಡುತ್ತಾ ಹಾಗೆ ಸ್ವಲ್ಪ ಭಾವುಕರಾಗ್ತಾರೆ. ಹನುಮಂತುನ ಬಹಳಷ್ಟು ಜನ ಇಷ್ಟಪಡ್ತಾರೆ. ಸಿನಿಮಾದಲ್ಲೂ ಕೂಡ ಕಾಣಿಸ್ಕೋಬೇಕು ಅಥವಾ ಹಾಡನ್ನ ಹೇಳ್ಬೇಕು ಅಂತ ಕೂಡ ಜನರು ವೈಟ್ ಮಾಡ್ತಾ ಇದ್ದಾರೆ ಕೇಳೋಕೆ. ಸೊ ನಿಮ್ಗೂ ಕೂಡ ಇಷ್ಟ ಹನುಮಂತನ ಜನಪದ ಹಾಡುಗಳು ನಿಮ್ಗೂ ಕೂಡ ತಪ್ಪದೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.